ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಬೆಟ್ಟವೂ ಇಲ್ಲದೆ ಬಯಲು ಇಲ್ಲದೆ ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ, ನೆರಳು ಬಿಸಿಲು ಎಲ್ಲವೂ ಇಲ್ಲದೆ ನೆಲೆಸಲಿ ಎಲ್ಲೆಡೆ ಶಾಂತಿ, ನೆಲೆಸಲಿ ಎಲ್ಲೆಡೆ ಶಾಂತಿ. ಚಿಂಚೋಳಿ ತಾಲೂಕಾ ಕೇಂದ್ರದಲ್ಲಿ ಆರ್ಕೂರ್ ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಂಯೋಜಿಸಿದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅತ್ಯಮೂಲ್ಯವಾದಂಥ ಜೀವನ ಸಂದೇಶವನ್ನು ನಿಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಂಥ ಆರ್ಕೂರ್ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರೇ ಈ ಪವಿತ್ರ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಮಾರ್ಗದರ್ಶನ ನೀಡಿದಂಥ ಚಂದನಗೇರ ಮಠದ ಶ್ರೀ ಶತಸ್ಥಲ ಬ್ರಹ್ಮ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಈ ನೋಡುವ ಸಂಘಟನೆಯಲ್ಲಿ ಶ್ರಮಿಸಿದಂಥ ನಿಡುಗುಂದ ಮಠದ ಶ್ರೀ ಶತಸ್ಥಲ ಬ್ರಹ್ಮ ಕರುಣೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಉಪದೇಶಾಮೃತವನ್ನು ನೀಡಿದಂಥ ಶ್ರೀ ಶತಸ್ಥಲ ಬ್ರಹ್ಮ ವಿಜಯಮಾನಂದ ಶಿವಾಚಾರ್ಯ ಸ್ವಾಮಿಗಳನ್ನು ಮೊದಲು ಮಾಡಿ ಎಲ್ಲ ಮಠಗಳ ಶ್ರೀಗಳವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಯುಗಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶರಣ ಪಾಟೀಲ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ ಅವರೇ, ದಿವಂಗತ ವೈಜನಾಥ್ ಪಾಟೀಲ್ ಸುಪುತ್ರರಾದಂಥ ಶ್ರೀ ವಿಕ್ರಮ್ ಪಾಟೀಲ್ ಅವರನ್ನು ಮೊದಲು ಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಚಿಂಚೋಳಿ ಪಟ್ಟಣದಲ್ಲಿ ಕಳೆದ 3 ವರ್ಷಗಳಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ತಾವೆಲ್ಲ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಆಚರಿಸಿಕೊಂಡು ಬರುವಂಥದ್ದು ತಮಗಷ್ಟೇ ಅಲ್ಲ, ರಂಭಾಪುರಿ ಜಗತ್ತಿಗೂ ಕೂಡ ಅತ್ಯಂತ ಸಂತೋಷವನ್ನು
ಉಂಟು ಮಾಡಿದೆ ಅಂತ ಭಾವಿಸ್ತಾ ಇದ್ದೆ. ಪ್ರತಿ ವರ್ಷ ಸಮಾರಂಭ ಮಾತ್ರ ಮೀಸಲಾಗಿದ್ದು ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಈ ವರ್ಷ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾದಂಥ ಶರಣರಾವ್ ಪಾಟೀಲ್ ಅವರು ಜಗತ್ತೊಳಗೆ ಇಷ್ಟಲಿಂಗ ಮಹಾಪೂಜೆ ಈ ಪವಿತ್ರ ಕಲ್ಯಾಣ ಮಂಟಪದಲ್ಲಿ ಸಂಯೋಜನೆಗೊಳಿಸಿರುವಂಥದ್ದು ನಿಮ್ಮೆಲ್ಲರಲ್ಲಿರುವಂಥ ಧರ್ಮನಿಷ್ಠೆಗೆ, ಪೀಠದ ಮೇಲಿಟ್ಟಿರುವಂಥ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದೆ. ಕಾರ್ಯಕ್ರಮದ ಸಂಘಟಕರು 3 ದಿನ ಮಾಡಬೇಕು ಅಂತ ಇಚ್ಛೆಪಟ್ಟಿದ್ರು. ನಾವು ಏನು ಮಾಡೋದು, ನಾವು ಕೊಟ್ಟಂಥ ದಿನಾಂಕ ಒಂದಾದರೆ ಸ್ವಲ್ಪ ಕಪ್ಪು ಗಳಿಕೆಯಾಗಿ ಅದು ನಿನ್ನೆಯಿಂದನೇ ಪ್ರಾರಂಭ ಬೇಡಿ ಪ್ರಕಟ ಮಾಡಿ, ಆದರೆ ಪೂರ್ವಭಾವಿಯಾಗಿ ಈ ಕಲ್ಯಾಣ ಮಂಟಪ ಬೇರೆ ಕಾರ್ಯಕ್ರಮಕ್ಕೆ ನಿಶ್ಚಿತಗೊಂಡ ಕಾರಣ ಅದು ಸಾಧ್ಯವಾಗಲಿಕ್ಕೆ ನಿನ್ನೆ ಮತ್ತು ಇನ್ನು 2 ದಿನಗಳ ಕಾಲ, ನಿನ್ನೆ ಸಮಾರಂಭ, ಇವತ್ತು ಮಹಾಪೂಜೆ ಇಲ್ಲಿ ನಡೀತಾ ಇದೆ. ಮಧ್ಯಾಹ್ನದ ಸಂದರ್ಭದಲ್ಲಿ 1.5 ಗಂಟೆ ಆದರೂ ಆ ಪೂಜೆಯನ್ನು ನೋಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ರಿ. ಆ ಪೂಜೆಯ ಜೊತೆಗೆ ವೀರಶೈವ ಲಿಂಗಾಯತ ಸಮಾಜ ಬಾಂಧವರಿಗೆ ವೀರಶೈವ ಧರ್ಮದ ಪದ್ಧತಿ ಪ್ರಕಾರ ಶಿವದೀಕ್ಷಾಚಾರ ಆ ಕಾರ್ಯಕ್ರಮವೂ ಕೂಡ ನಡೆದಿದ್ದನ್ನು ಕಣ್ತುಂಬ ನೋಡಿದೆ. ಸಾಯಂಕಾಲದ ಈ ಸಮಾರಂಭದಲ್ಲಿ ಆರ್ಕೋಟ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಮುತ್ತಿನಿಂದ 10 ಮಾತುಗಳನ್ನು ನಿಮ್ಮೆಲ್ಲರ ನೆತ್ತಿಯನ್ನು ತುಂಬಿದ್ದಾರೆ. ಶ್ರೀಗಳವರ ಆಧ್ಯಾತ್ಮದ ಚಿಂತನೆ, ಸಮಾಜದ ಮೇಲಿಟ್ಟಿರುವಂತಹ ಕಳಕಳಿ ನಿಜವಾಗಲೂ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಎಂಬುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ನಮ್ಮ ಚಿಮಾಣಿ ಮಠಾಧ್ಯಕ್ಷರಾದಂಥ ವಿಜಯಕಾಂತ ಶಿವಾಚಾರ್ಯ ಸ್ವಾಮಿಗಳು ಬಹಳಷ್ಟು ವಿಚಾರಗಳನ್ನು ತಮ್ಮ ಮನದಾಳಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದರು. ನಮ್ಮ ಚನ್ನಕೇರ ಶ್ರೀಗಳವರು ಈ ವಿಮಾನೋತ್ಸವದ ಉದ್ದೇಶ, ಇದರಿಂದ ಸಮಾಜದ ಮೇಲೆ ಆಗುವಂಥ ಪರಿಣಾಮದ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಂತ್ರಿ ಮಹೋದಯರ ಹೆಸರನ್ನು ಹಾಕಿದ್ರಿ, ಅವ್ರು ಯಾರೂ ಕೂಡ ಇಲ್ಲಿ ಬಂದಿಲ್ಲ. ಆದರೆ ಇವತ್ತಿನ ಈ ಸಮಾರಂಭದಲ್ಲಿ ಸಾತ್ವಿಕರಾದಂಥ ಆಧ್ಯಾತ್ಮ ಸಾಹಿತ್ಯವನ್ನೇ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿದಂಥ KPCC ಉಪಾಧ್ಯಕ್ಷರಾದಂಥ ಸುಭಾಷ್ ರಾಠೋಡ್ ಅವರು ಬಹುಶಃ ಅವರು ಮಾತನಾಡಿದಂಥ 2-3 ವಿಚಾರಗಳು ಇವಾಗಲೂ ಅದು ಸತ್ಯವಾದಂಥ ಮಾತು. ಆ ದಿಶೆಯಲ್ಲಿ ನಾವು ಎಷ್ಟು ಸಂಶೋಧನೆ ಮಾಡಿದರೂ ಇದು ಸಮಾಜಕ್ಕೆ ಒಂದು ಬಹುದೊಡ್ಡ ಶಕ್ತಿಯಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ವಿಕ್ರಮ ಪಾಟೀಲ್ ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಿಂದಲೂ ಕೂಡ ಭಕ್ತರು ಬರುವಂಥ ಅವಕಾಶ ಇದೆ. ಇದು ಪೂರ್ವಭಾವಿಯಾಗಿ ಎಲ್ಲ ಕಡೆ ಪ್ರಚಾರಗೊಂಡ್ರೆ ಇದರ ಪ್ರಯೋಜನ ಹೆಚ್ಚು ಜನರು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ
ವ್ಯಕ್ತಪಡಿಸಲಾಯಿತು. ಎಲ್ಲರೂ ಮಾತನಾಡಿದ ನಂತರ ನಾವೇನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ. ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಮಾತನಾಡಿದ್ದನ್ನೇ ಮಾತನಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೂ ಈ ಜವಾಬ್ದಾರಿಯ ಸ್ಥಾನದಿಂದ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಾಳೆಗೊಂದು ಕೊನೆ ಇರುವಂತೆ, ಬಾಳೆಗೊಂದು ಗುರಿ ಇರಬೇಕಂತ. ಇವತ್ತು ನೀವು ಬಾಳೆಯನ್ನು ನೋಡ್ತೀರಿ, ಆ ಕೊನೆಯನ್ನು ಹೊತ್ತ ನಂತರ ತಲೆಬಾಗಿ ನಿಲ್ಲುವುದನ್ನು ಕಾಣ್ತೀವಿ. ಅಂದರೆ ಅದರಿಂದ ಮನುಷ್ಯನಲ್ಲಿ ಒಂದು ವಿಧೇಯತೆ, ನಮ್ರತೆ, ಮನೋಭಾವನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು ಬಾಳೆ ತೆನೆ ಹೊತ್ತು ಬಾಗುವಂತೆ ಮನುಷ್ಯ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣಬೇಕಾದ್ರೆ ಒಂದು ನಿಶ್ಚಿತವಾದಂಥ ಗುರಿ ಇರಬೇಕು. ಆ ನಿಶ್ಚಿತವಾದಂಥ ಗುರಿಯನ್ನು ಮುಟ್ಟಿಸಲಿಕ್ಕೆ ಒಬ್ಬ ಸಮರ್ಥನಾದಂಥ ಗುರುವಿನ ಮಾರ್ಗದರ್ಶನ ಇರಬೇಕು ಅನ್ನೋದನ್ನು ಶಾಸ್ತ್ರ ಹೇಳ್ತಾ ಇದೆ. ಇವತ್ತು ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮಗಳಲ್ಲಿ ಗುರುವಿಗೆ ಪ್ರಥಮ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಗುರುವಿನಿಂದ ಅರಿವು, ಗುರುವಿನಿಂದ ಆಚಾರ, ಗುರುವಿನಿಂದ ಸಮಗ್ರ ಜ್ಞಾನ ಇವತ್ತು ದೊರಕ್ತಾ ಇದೆ ಅನ್ನೋದನ್ನು ಶಾಸ್ತ್ರ ಗ್ರಂಥಗಳು ಘಂಟಾಘೋಷವಾಗಿ ಹೇಳಿದ್ದಾವೆ. ಶಿವ ಪಥವನ್ನರಿವಡೆ, ಗುರು ಪಥವೇ ಮೊದಲು ಅನ್ನುವಂಥ ಮಾತನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ, ನಾಡಿನಲ್ಲಿ ಎಷ್ಟೆಷ್ಟು ಜನ ಸುಪ್ರಸಿದ್ಧರಾಗಿದ್ದಾರೆ. ಅವರ ಹಿಂದೆ ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶನ ಮತ್ತು ಆಶೀರ್ವಾದ ಇರುವಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಉದಾಹರಣೆಯಾಗಿ ನಾವು ನೋಡೋದಾದರೆ, ಇವತ್ತು ಭಕ್ತಿ ಭಂಡಾರಿ ಬಸವಣ್ಣವರು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಅದಕ್ಕೆ ಕಾರಣ ಯಾರು? ಕೂಡಲ ಸಂಗಮದಲ್ಲಿರುವಂಥ ಸಾರಂಗ ಮಠದ ಜಾತವೇದಿ ಮುನಿ ಶಿವಾಚಾರ್ಯರು ಬಸವಣ್ಣನವರಿಗೆ ಶಿವದೀಕ್ಷೆಯನ್ನಿತ್ತು ಮಂತ್ರೋಪದೇಶ ಮಾಡಿ ಅವರ ಜೀವನದ ವಿಕಾಸಕ್ಕೆ ಕಾರಣೀಭೂತರಾದರು ಅನ್ನುವಂಥ ಇತಿಹಾಸ ನಮ್ಮೆಲ್ಲರ ಕಣ್ಮುಂದೆ ಇದೆ. ಕಲಬುರಗಿಯ ಶರಣ ಬಸಪ್ಪನವರು ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ ಶಕ್ತಿಯನ್ನು ಪಡ್ಕೊಂಡಂಥವರು, ಗುರು ಲಿಂಗ ಜಂಗಮರಲ್ಲಿ ಅನುಭವವಾದಂಥ ಭಕ್ತಿಯನ್ನು ಇಟ್ಟಂಥವ್ರು. ಆ ಕಲಬುರಗಿ ಶರಣ ಬಸಪ್ಪನವರು ಅಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣರು ಯಾರು ಅಂದರೆ ಕಲಕೇರಿ ಮರಳಸಿದ್ದ ಶಿವಾಚಾರ್ಯರು. ಮರಳಸಿದ್ದ ಶಿವಾಚಾರ್ಯರು ಬೇರೆ ಯಾರೂ ಅಲ್ಲ, ಉಜ್ಜಯಿನಿ ಪೀಠ ಪರಂಪರೆಯ ಒಬ್ಬ ಪಟ್ಟಾಧ್ಯಕ್ಷರು ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಕಲಬುರಗಿ ಶರಣ ಬಸಪ್ಪನವರು ಸಮಾಜ ಕೊಡುವಂಥ ಗೌರವ ಇದು ನನಗೆ ಗಮನಿಸಬಾರದು. ನನ್ನನ್ನು ಈ ಎತ್ತರದ ಮಟ್ಟಕ್ಕೆ ಬೆಳೆಸಿದಂಥ ಕಲಕೇರಿ ಮರಳಸಿದ್ದ ಶಿವಾಚಾರ್ಯರಿಗೆ ಆ ಗೌರವ ಸಿಗಬೇಕು ಅಂತೇಳಿ ತಮ್ಮ ಬಲಭಾಗದಲ್ಲಿ ಅವರನ್ನು ಇಟ್ಟುಕೊಂಡು ಸಮಾಜ ಕೊಡುವಂಥ ಗೌರವವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇತ್ತು. ಇವತ್ತು ನೀವು ಕಲಬುರಗಿಗೆ ಹೋಗಿ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ಬಲಭಾಗದಲ್ಲಿರುವಂಥದ್ದು
ಕಲಿಕೇರಿ ಮರಳಸಿದ್ದ ಶಿವಾಚಾರ್ಯರ ಚಿತ್ರ, ಎಡಭಾಗದಲ್ಲಿರುವಂತಹದ್ದು ಶರಣಬಸಪ್ಪನವರ ಚಿತ್ರ. ಅಂದರೆ ಗುರು ಶಿಷ್ಯರು ಯಾವ ರೀತಿಯಾಗಿ ಅನೋನ್ಯವಾಗಿ ಬಾಳಿದ್ರು ಅನ್ನೋದಕ್ಕೆ ಶರಣಬಸಪ್ಪನವರ ಜೀವನವೇ ನಿದರ್ಶನ ಅನ್ನುವುದನ್ನು ನಾವು ಯಾರೂ ಮರೆಯಬೇಕಾಗಿಲ್ಲ. ಕಡಕೋಳದ ಮಡಿವಾಳಪ್ಪ ತಂದೆ ಒಂದು ಜಾತಿಯಾದರೆ ತಾಯಿ ಇನ್ನೊಂದು ಜಾತಿ. ಇವರಿಬ್ಬರ ಒಡನಾಟದಿಂದ ಹುಟ್ಟಿದಾದ ಕಡಕೋಳದ ಮಡಿವಾಳಪ್ಪ. ಆದರೆ ಅವರಿಗೆ ಆಸೆ ಆಗ್ತಾ ಇದೆ, ನಾನು ಎಲ್ಲರಂತೆ ಲಿಂಗ ದೀಕ್ಷೆ ಪಡ್ಕೋಬೇಕು. ಅವಾಗ ಕಡಕೋಳದ ಮಡಿವಾಳಪ್ಪನವರು ಶರಣಬಸಪ್ಪನ ಹತ್ರ ಹೋಗ್ತಾರೆ. ಹೋಗಿ ನನಗೆ ಲಿಂಗ ಕೊಡಿ ಅಂತ ಕೇಳ್ತಾರೆ. ಬೇರೆ ಶರಣರಾಗಿದ್ದರು, ಅವ್ರು ಕೇಳದೇ ಇದ್ರು ಲಿಂಗ ಮತ್ತೆ ಕೊಡ್ತಾ ಇದ್ರು. ಅಂತ ಸ್ವಾಮಿಗಳನ್ನು ಕೂಡ ನೀವು ನೋಡಿದ್ದೀವಿ. ಹಾಗೆ ಕೊಟ್ಟಂತ ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಶಿಕ್ಷಕರಿಗೆ ಕೊಡಲಿಕ್ಕೆ ಬರೋದಿಲ್ಲ. ಕಲಬುರಗಿ ಶರಣಬಸಪ್ಪನವರೊಂದು, ಮಡಿವಾಳಪ್ಪ ನಿನ್ನ ಅಪೇಕ್ಷೆ ಸಂಕಲ್ಪ ಬಹಳ ದೊಡ್ಡದು, ನಾನು ಮೆಚ್ಚಿದ್ದೇನೆ. ಆದರೆ ನೀನು ಬಯಸಿದಂಥ ಲಿಂಗ ಕೊಡಲಿಕ್ಕೆ ನನಗೆ ಅಧಿಕಾರ ಇಲ್ಲಪ್ಪ. ನಿಮಗೆ ಲಿಂಗ ಬೇಕು ಅನ್ನೋದಾದರೆ ಚಿಣಮೆಗೆರೆಯ ಮಹಾಂತಲಿಂಗ ಶಿವಾಚಾರ್ಯರಿಗೆ ಹೋಗು, ನಿನಗೆ ಅವರ ಲಿಂಗ ಕೊಟ್ಟು ಮಂತ್ರೋಪದೇಶ ಮಾಡಿ ಆಶೀರ್ವಾದ ಮಾಡ್ತಾರಂತ ಹೇಳಿ. ಆವಾಗ ಕಡಕೋಳದ ಮಡಿವಾಳಪ್ಪನವರು ಚಿಣಮೆಗೆರೆಗೆ ಹೋದರು. ಹೋಗಿ ಅಲ್ಲಿರ್ತಕ್ಕಂಥ ಮಹಾಂತ ಶಿವಾಚಾರ್ಯರಿಗೆ ಕೇಳಿದರು ಒಂದು ಪ್ರಶ್ನೆ. ಏನು ಕೇಳಿದರು? ಬುದ್ಧಿ ಪತ್ರಿ ಗಿಡ ತಿಪ್ಪೆಯಲ್ಲಿ ಹುಟ್ಟಿದೆ, ಪೂಜೆಗೆ ಯೋಗ್ಯವೋ ಅಯೋಗ್ಯವೋ ಹೇಳಿ ಅಂತ. ಎಲ್ಲವನ್ನೂ ಬಲ್ಲಂತ ತ್ರಿಕಾಲ ಜ್ಞಾನಿಯಾದಂಥ ಮಹಾಂತ ಶಿವಾಚಾರ್ಯರು, ಮಡಿವಾಳಪ್ಪ ನೀನು ಯಾವುದಕ್ಕೆ ಬಂದಿ ಅನ್ನೋದು ನನಗೆ ಗೊತ್ತಿದೆಯಪ್ಪ. ನೀನು ಕಳವಳ ಪಡಬೇಡ. ನೀನು ಬಯಸಿದಂಥ ಇಷ್ಟಲಿಂಗವನ್ನು ನನಗೆ ಕೊಟ್ಟು ಮೋಕ್ಷದಾಯಕವಾದಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಬೋಧ ಮಾಡ್ತೇನೆ ಅಂತೇಳಿ ಕಡಕೋಳದ ಮಡಿವಾಳಪ್ಪನವರಿಗೆ ಸಂಸ್ಕಾರ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಕಡಕೋಳದ ಮಡಿವಾಳಪ್ಪನವರು ಬಹುಶಃ ಅವರು ಬರೆದಂಥ ತತ್ವ ಪದಗಳ ಕೊನೆಯ ಭಾಗದಲ್ಲಿ ಎಷ್ಟೋ ಪದ್ಯಗಳನ್ನು ಬರೆದಿದ್ದಾರೆ. ಆ ಎಲ್ಲ ಪದ್ಯಗಳ ಕೊನೆಯ ಹಂತದಲ್ಲಿ ಚಿಣಮೆಗೆರೆಯ ಮಹಾಂತರನ್ನ ನೆನೆಯದೇ ಇರುವಂಥ ಪದಪದ್ಯಗಳು ಇಲ್ಲವೇ ಇಲ್ಲ. ಅಂದರೆ ಚಿಣಮೆಗೆರೆಯ ಮಹಾಂತಲಿಂಗ ಶಿವಾಚಾರ್ಯರು ಬೇರೆ ಯಾರೂ ಅಲ್ಲ, ರಂಭಾಪುರಿ ಪೀಠ ಪರಂಪರೆಯ ಒಬ್ಬ ಪಟ್ಟಾಧ್ಯಕ್ಷರು ಅನ್ನೋದನ್ನು ಮರೆಯುವಂತಿಲ್ಲ. ಇನ್ನು ವೈರಾಗ್ಯ ನಿಧಿಯಾದಂಥ ವೀರ ವಿರಾಗಿಣಿ ಅಕ್ಕ ಮಾದೇವಿ ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯದ ತುತ್ತ ತುದಿಯನ್ನು ಏರುವಂಥ ಶಕ್ತಿ ಬಂದಿದ್ದ ಆ ಗುರುತಡಿಯಲ್ಲಿರುವಂಥ ಗುರುಲಿಂಗ ಶಿವಾಚಾರ್ಯರ ಅಂತಃಕರಣದ ಆಶೀರ್ವಾದವೇ ಕಾರಣ ಹೊರತು ಬೇರೇನೂ ಕೂಡ ಅಲ್ಲ. ಆ ಗುರುತಡಿಯಲ್ಲಿರುವಂಥ ಗುರುಲಿಂಗ ಶಿವಾಚಾರ್ಯ ಮಠ ಶ್ರೀಶೈಲ ಪೀಠದ ಒಂದು ಶಾಖಾ ಮಠದ ಪಟ್ಟಾಧ್ಯಕ್ಷರು. ಬಹುಶಃ ಅವರಿಂದ ಅಕ್ಕ ಮಾದೇವಿಯ ಜೀವನ ಉಜ್ವಲ ದೊಡ್ಡಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಬಸವಣ್ಣನವರಿಗಿಂತ ಪೂರ್ವದ ವಚನಕಾರ ದೇವರ ದಾಸಿಮಾರ್ಯ. ಆ ದೇವರ ದಾಸಿಮಾರ್ಯರಿಗೆ ಶಿವದೀಕ್ಷೆ ಇತ್ತು, ಮಂತ್ರೋಪದೇಶ ಮಾಡಿದಂಥವರು ಶ್ರೀಶೈಲ ಪೀಠದ ಚಂದ್ರಗುಂಡ ಶಿವಾಚಾರ್ಯರು ಅನ್ನುವಂಥ ಇತಿಹಾಸ ನಮ್ಮೆಲ್ಲರ ಕಣ್ಮುಂದೆ ಇದೆ.
ಹುಬ್ಬಳ್ಳಿಯ ಸಿದ್ಧಾರೂಢರು ಅದ್ವೈತದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಗಳಿಸಿಕೊಂಡಂಥವರು. ಬಹುಶಃ ಅವರಿಗೆ ಗಜದಂಡ ಶಿವಾಚಾರ್ಯರು ಅವರಿಗೆ ದೀಕ್ಷೆ ಇತ್ತು ಆಶೀರ್ವಾದ ಮಾಡಿದಂತಹ ಇತಿಹಾಸವನ್ನು ನಾವು ಕಾಣ್ತೇವೆ. ಹೀಗೆ ನಾವು ಹುಡುಕ್ತಾ ಹೋದರೆ ಆ ಎಲ್ಲ ಪ್ರಸಿದ್ಧ ವ್ಯಕ್ತಿಗಳ ಹಿಂದೆ ವೀರಶೈವ ಧರ್ಮದ ಪಂಚಪೀಠದ ಆಚಾರ್ಯರಾಗಲಿ ಆ ಪರಂಪರೆಯಲ್ಲಿ ಬೆಳೆದು ಬಂದಂಥ ಅನೇಕ ಪಟ್ಟಾಧ್ಯಕ್ಷರಿಂದಾಗಲಿ ಅವರೆಲ್ಲರ ಜೀವನ ಉಜ್ವಲಗೊಂಡಂಥ ಇತಿಹಾಸವನ್ನು ನಾವು ನೀವೆಲ್ಲ ಕಾಣ್ತಾ ಇದ್ದೇವೆ. ಬಹುಶಃ ಜಗದ್ಗುರು ರೇಣುಕಾಚಾರ್ಯರ ಒಂದು ಭವ್ಯ ದಿವ್ಯ ವ್ಯಕ್ತಿತ್ವ ಬಹಳ ಜನರಿಗೆ ಮನವರಿಕೆ ಆಗಬೇಕಾಗಿದೆ. ಆದರೆ ಈ ಮೂಲ ತತ್ವಗಳನ್ನು ಅವರು ಬೋಧಿಸಿದಂಥ ವಿಚಾರಧಾರೆಗಳನ್ನು ಹೆಚ್ಚು ಜನ ಪ್ರಚಾರ ಮಾಡಲಾರದೇ ಇರುವುದಕ್ಕೆ ಅವು ಗೌರವವಾಗಿದ ಹೊರತು ಅವರು ನೀಡಿದಂಥ ಸಂದೇಶ, ತೋರಿದಂಥ ಮಾರ್ಗದರ್ಶನ ಎಂದೆಂದಿಗೂ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಭಾಷ ಆಟೋಡವರೇ ಹೇಳಿ ಜರ್ಮನಿಯ ಒಂದು ಗ್ರಂಥಾಲಯದಲ್ಲಿ ರೇಣುಕ ಭಾಷೆ ಇದೆ, ಅದು ಇನ್ನೂ ನಮಗೆ ಲಭ್ಯವಾಗಿಲ್ಲ. ಆ ರೇಣುಕ ಭಾಷೆ ಲಭ್ಯ ಆಯಿತು ಅಂದರೆ ಅದರಲ್ಲಿ ಅನೇಕ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. 28 ಶಿವಾಗಮಗಳು. ಆ 28 ಶಿವಾಗಮಗಳಲ್ಲಿ ವೀರಾಗಮವೂ ಕೂಡ ಒಂದಾಗಿದೆ. ಆ ವೀರಾಗಮವೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗೌಪ್ಯವಾಗಿದೆ. ಅಂತ ಒಂದು ವೀರಾಗಮವನ್ನು ಸಾಹಿತ್ಯ ಸುಧಾರಣೆ ಅಂತ ಕರೆಸಿಕೊಂಡಂಥ ಸಹಸ್ರಾರು ಗ್ರಂಥಗಳನ್ನು ಬರೆದಂಥ ಡಾಕ್ಟರ್ ಜಸಿನಿ ಅವರು ಆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಆ ಗ್ರಂಥವನ್ನು ಪಡೆದು ಆಳವಾಗಿ ಅಧ್ಯಯನವನ್ನು ಮಾಡಿ ಆದಿ ರೇಣುಕರು ಅನ್ನುವಂಥ ಮತ್ತು ವೀರಾಗಮ ಅನ್ನುವಂಥ ಬೃಹತ್ ಕೃತಿಗಳನ್ನು ಬರೆದು ರಂಭಾಪುರಿ ಪೀಠಕ್ಕೆ ಸಮರ್ಪಣೆಯನ್ನು ಮಾಡಿ ಬಹುಶಃ ಗ್ರಂಥವನ್ನು ಒಳಹೊಕ್ಕು ನಾವು ನೋಡಿದಾಗ ಜಗದ್ಗುರು ರೇಣುಕಾಚಾರ್ಯರು ಮಾಡಿದಂಥ ಧಾರ್ಮಿಕ ಸಾಮಾಜಿಕ ಸತ್ಕ್ರಾಂತಿ ಹೆಜ್ಜೆಗಳನ್ನು ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರಾರಂಭದಲ್ಲಿ ಮಾಡಿದಂಥ ಜಗದ್ಗುರು ರೇಣುಕಾಚಾರ್ಯರ ಒಂದು ಸತ್ಕ್ರಾಂತಿ 12ನೇ ಶತಮಾನದ ಶಿವಶರಣರ ಕ್ರಾಂತಿಗೆ ಅದು ಮೂಲ ಗಂಗೋತ್ರಿಯಾಗಿ ನಮ್ಮೆಲ್ಲರ ಕಣ್ಣಿಗೆ ಕಾಣುವಂಥದ್ದಾಗಿದೆ. ಆದರೆ ಬಸವಣ್ಣನವರ ವಚನ ಸಾಹಿತ್ಯ ಹೇಳಲಿಕ್ಕೆ ಬಹಳಷ್ಟು ಜನರಿಗೆ ಸುಲಭ, ಆದರೆ ಆಚರಣೆ ತರುವುದು ಬಹಳ ಕಷ್ಟ. ಇವತ್ತು ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂತಹ ಸಾಹಿತ್ಯ ಮೂಲ ಸಂಸ್ಕೃತದಲ್ಲಿ ಆ ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ಕನ್ನಡದಲ್ಲಿ ಆ ವಿಚಾರಧಾರೆಗಳು ಜನರಿಗೆ ಕೊಟ್ಟಿದ್ದು ಹತ್ತಿರದಲ್ಲಿದ್ದಂಥವರಿಗೆ ಮಾತ್ರ ಗೊತ್ತಿದೆ. ಆದರೆ ಜಗದ್ಗುರು ರೇಣುಕಾಚಾರ್ಯರು ಕೊಟ್ಟಂತ ತತ್ವ ಸಿದ್ಧಾಂತಗಳಾಗಲಿ 12ನೇ ಶತಮಾನದ ಶರಣರು ಕೊಟ್ಟಂತ ಸಾಮಾಜಿಕ ಚಿಂತನೆಗಳಾಗಲಿ ಬದುಕಿ ಬಾಳುವಂತ ಜನಾಂಗದ ದಾರಿ ದೀಪ. ಇವತ್ತು ಮನುಷ್ಯನಿಗೆ ಆಧ್ಯಾತ್ಮದ ಹಸಿವು ಕೂಡ ಬೇಕು, ಸಾಮಾಜಿಕ ಚಿಂತನೆಗಳು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇವೆರಡನ್ನೂ ಕೂಡ ಪರಿಪಾಲಿಸಿಕೊಂಡು ಹೋದರೆ ವೀರಶೈವ ಸಮಾಜ ಬಹಳ ಸಮೃದ್ಧವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಆದರೆ ಏನು ದುರ್ದೈವ, 12 ಬಗೆಗಳಾದ
ಯಾರಾದರೂ ಬದುಕಿ ಬಾಳ್ಬೋದು. ನಮ್ಮವರೇ ನಮಗೆ ವೈರಿಗಳಾದರೆ ಬದುಕಿ ಬಾಳುವಂಥದ್ದು ಬಹಳಷ್ಟು ಕಷ್ಟ ಅನ್ನೋದನ್ನು ಅವರು ಹೇಳಿದ್ದಾರೆ. ಇವತ್ತು ವೀರಶೈವ ಧರ್ಮದವರೇ ವೈರಿಗಳಾಗಿ ಕಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಹೇಳಬೇಕಾಗಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಹಿಂದಿನ ಹೋರಾಟದಲ್ಲಿ ಗೊತ್ತಿದೆ. ವೀರಶೈವ ಬೇರೆ, ಲಿಂಗಾಯತರೇ ಬೇರೆ ಅಂತೇಳಿ ದ್ವಂದ್ವಗಳನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಕೆಲವು ಜನ ವಿನಾಕಾರಣ ಗೊಂದಲದ ಗೂಡಾಗಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ವೀರಶೈವ ಅನ್ನುವಂಥದ್ದು ಸೈದ್ಧಾಂತಿಕವಾದ ಧರ್ಮವಾಚಕ ಪದ. ಲಿಂಗಾಯತ ಅನ್ನುವಂಥದ್ದು ಸಹಜವಾಗಿ ರೂಢಿಯಲ್ಲಿ ಬಂದಂಥ ಜನಸಾಮಾನ್ಯರ ಭಾಷೆ. ಆದರೆ ವೀರಶೈವ ಅನ್ನುವಂಥ ಪದದಲ್ಲಿರುವಂಥ ತಾಕತ್ತು ಮತ್ತು ಒಂದು ದೊಡ್ಡ ಅಮೋಘವಾದಂಥ ಶಕ್ತಿ ಲಿಂಗಾಯತ ಅನ್ನುವಂಥ ಪದದಲ್ಲಿ ಇಲ್ಲ ಅನ್ನುವಂಥ ಪರಿಜ್ಞಾನ ಕೆಲವು ಜನರು ಇಲ್ಲದಕ್ಕೆ ಇವೆರಡನ್ನು ಬೇರ್ಪಡೆ ಮಾಡಲಿಕ್ಕೆ ಬಹಳ ಹೋರಾಟ ಮಾಡಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಒಂದು ಸುಳ್ಳನ್ನು 1000 ಸಲ ಹೇಳಿದ್ರೆ ಅದು ಸತ್ಯವಾಗಬಹುದು ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಆದರೆ 1000 ಸಲ ಯಾಕೆ, ಲಕ್ಷಗಟ್ಟಲೆ ಹೇಳಿದ್ರು ಸುಳ್ಳೆ, ಸತ್ಯ ಯಾವಾಗಲೂ ಸತ್ಯವೇ. ಇದನ್ನು ಮಾತನ್ನು ಹೇಳಬೇಕಾದ್ರೆ ಒಬ್ಬ ಹುಡುಗ ಇದ್ದ. ಆ ಹುಡುಗ ಒಂದು ದಿನ ಎಂದೂ ದೇವರ ಮನೆಗೆ ಹೋಗಿದ್ದಿಲ್ಲ. ದೇವರ ಮನೆಗೆ ಹೋದ. ಹೆತ್ತ ತಾಯಿಗೆ ಬಹಳ ಸಂತೋಷ ಅನಿಸ್ತು. ಎಂದೂ ಹೋಗದೇ ಇರುವಂತ ನನ್ನ ಮಗ ದೇವರ ಮನೆಗೆ ಹೋದಲ್ಲ, ದೇವರ ಒಳ್ಳೆ ಬುದ್ಧಿ ಕೊಟ್ಟು ಅಂತ ಕೇಳ್ಕೊಂಡು ದೇವರ ಮುಂದೆ ಕೈ ಮುಗಿದು ಆ ಹುಡುಗ ಕೇಳ್ತಾ ಇದ್ದ, ದೇವರೇ, ಭಾರತ ದೇಶದ ರಾಜಧಾನಿಯನ್ನ ಬೆಂಗಳೂರನ್ನಾಗಿ ಮಾಡಿದ್ದೇವೆ ಅಂತ ಕೇಳ್ತಿದ್ದ. ತಾಯಿಗೆ ಬಹಳ ಆಶ್ಚರ್ಯ ಅನಿಸ್ತು. ಆ ತಾಯಿ ದೇವರ ಮನೆ ಗೋಡೆ ಕಿವಿ ಹೆಚ್ಚಿ ಕೇಳ್ತಾ ಇದ್ರು. ಈ ರೀತಿ ಮಗ ಕೇಳಿದ್ದನ್ನ ಕೇಳಿ ಆಶ್ಚರ್ಯ ಅನಿಸಿ ದೇವರ ಮನೆ ಒಳಗೆ ಬಂದು ಮಗನ ತಲೆಗೆ ಕೈ ಇಟ್ಟು ನೇವರಿಸಿ ಕೇಳಿದ್ರು, ಏನು ಮಗು ನೀನು ಕೇಳ್ತಾ ಇರುವಂತ ಪ್ರಶ್ನೆ? ಭಾರತ ದೇಶದ ರಾಜಧಾನಿ ಬೆಂಗಳೂರಿನಾಗಿ ಮಾಡಿದ್ದೇವೆ ಅಂತ ಕೇಳ್ತಿಲ್ಲ, ನವದೆಹಲಿಯಲ್ಲಿ ಐತಲ್ಲ, ಅದಕ್ಕೇನಾಗಿದೆ? ಅವಾಗ ಹುಡುಗ ಹೇಳ್ದ, ಮಗ ಐತಮ್ಮ, ಇಲ್ಲಂತ ಯಾರಂದ್ರೆ ಐತಿ, ಆದರೆ ನಿನ್ನೆ ದಿನ ಪರೀಕ್ಷೆಯಲ್ಲಿ ಪೇಪರ್ ಬರೆಯುವಾಗ ನಾನು ಭಾರತ ದೇಶದ ರಾಜಧಾನಿ ಬೆಂಗಳೂರನ್ನು ಬರೆದೇನೆ, ಅದಕ್ಕೆ ಬದಲಾವಣೆ ಆಗಲಿ ಅಂತ ನಾನು ಕೇಳ್ತೇನೆ. ಆ ಹುಡುಗ ಏನಾದರೂ ಹೇಳಿದೆ, ಭಾರತ ದೇಶದ ರಾಜಧಾನಿ ಬೆಂಗಳೂರು ಆಗಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಅನ್ನುವಂಥ ವಿಚಾರ ಬಂದಾಗ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಅಲ್ಲಿ ಇರುವಂಥವರಾಗ್ತಾ ಇದೆ ಹೊರತು ಅಲ್ಲಿ ಬೇರೆ ಯಾರೂ ಕೂಡ ಬರೋದಿಲ್ಲ. ವೀರಶೈವ ಧರ್ಮದ ಉನ್ನತವಾದಂತಹ ಮೌಲ್ಯಗಳನ್ನು ಕಂಡಂತ ಬಸವಣ್ಣವರು ಬೇಕಾದಷ್ಟು ಧರ್ಮಗಳಿತ್ತು, ಆ ಧರ್ಮದ ಕಡೆ ಅವರು ಹೋಗಲಿಲ್ಲ. ವೀರಶೈವ ಧರ್ಮದಲ್ಲಿ ಶ್ರೇಷ್ಠತೆಯನ್ನು ಕಂಡು ಇದರಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಅನ್ನೋದನ್ನು ಕಂಡು ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡಿದರು. ಬಸವಣ್ಣನವರು ಸರಿಯಾದಂಥ ದಾರಿಯನ್ನೇ ನಡೆದರು, ನುಡಿದರು. ಆದರೆ ಬಸವಣ್ಣನವರ ಅನುಯಾಯಿಗಳು ಮಾತ್ರ ಬಸವಣ್ಣನವರ ಚಿಂತನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯಲಿಲ್ಲ. ಬಸವಣ್ಣವರ ಎಲ್ಲ ಸಾಹಿತ್ಯ ಅರಗಿಸಿ ಕುಡಿಬೇಕಾಗಿಲ್ಲ. ಅವರು ಬರೆದಂಥ ಒಂದೇ ಒಂದು ವಚನ, ಕಳಬೇಡ ಕಳಬೇಡ ಹುಸಿಯ ನುಡಿಯಿರಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಲು ಬೇಡ ಇತರು ಹಳೆಯ
ಅಂತರಂಗ ಶುದ್ಧಿ ಇದೆ, ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರು ನಡೆಸುವ ಪರಿ ಅನ್ನುವಂಥ ಮಾತು ಹೇಳಿ. ಬಹುಶಃ ಈ ವಚನ ಬರೀಲಿಕ್ಕೆ ಪ್ರೇರೇಪಣೆ ಏನು ಅಂದ್ರೆ ಜಗದ್ಗುರು ರೇಣುಕಾಚಾರ್ಯರು ಪ್ರಾಚೀನ ಕಾಲದಲ್ಲಿ ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಅಹಿಂಸಾದಿ ಜ್ಞಾನ ಪರ್ಯಂತವಾದ ದಶಧರ್ಮ ಸೂತ್ರಗಳನ್ನು ಬೋಧ ಮಾಡಿದ್ದಾರೆ. ಆ ದಶಧರ್ಮ ಸೂತ್ರಗಳನ್ನು ಬಸವಣ್ಣನವರು ಅಚ್ಚ ಕನ್ನಡದಲ್ಲಿ ಅದನ್ನು ಸಪ್ತ ಸೂತ್ರಗಳನ್ನಾಗಿ ಕನ್ನಡದಲ್ಲಿ ಹೇಳಿದ್ದು ಹೊರತು ಹೊಸದಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೆಲವರ ಭ್ರಮೆ ಇರಲಿ. ಆದರೆ ಆ ಸಪ್ತ ಸೂತ್ರಗಳನ್ನು ಕೂಡ ನೀವು ಎಲ್ಲ ಪರಿಪಾಲನೆ ಮಾಡಬೇಕಂತ ಇಲ್ಲ. ಅದರಲ್ಲಿ ಒಂದು ಮಾತು, ಖುಷಿಯ ನುಡಿಯಲು ಬೇಡ, ಸಾಕು ಇನ್ನೇನು ಓದಕ್ಕೆ ಹೋಗಬೇಡಿ, ಸುಳ್ಳು ಹೇಳಬೇಡ ಅನ್ನುವಂಥ ಒಂದು ಮಾತಿದೆಯಲ್ಲ, ಆ ಒಂದು ಮಾತನ್ನು ತಿಳ್ಕೊಂಡ್ರೆ ವೀರಶೈವ ಧರ್ಮದಲ್ಲಿ ಯಾವುದೇ ಗೊಂದಲಗಳು ಖಂಡಿತವಾಗಿ ಇರುವುದಿಲ್ಲ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಾಗ ಮಾತ್ರ ಈ ಧರ್ಮ ಬೆಳೆದು ಬಲಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೀವೆಲ್ಲರೂ ಕೂಡ ಬಹಳ ವಿದ್ಯಾವಂತರಿದ್ದೀರಿ. ನಿಮ್ಮ ದಿನನಿತ್ಯದ ವ್ಯವಹಾರಗಳನ್ನು ಮಾಡಿಕೊಂಡು ಮನೆಗೆ ಬಂದ ನಂತರ ಲಾಭ ಎಷ್ಟಾಯಿತು, ನಷ್ಟ ಎಷ್ಟಾಯಿತು ಅನ್ನೋದನ್ನು ಲೆಕ್ಕಾಚಾರ ಮಾಡ್ತೀವಿ. ಒಂದು ಅಂಕಿಯ ಮುಂದೆ 1 0 ಕೊಟ್ಟರೆ 10 ಆಗ್ತಾ ಇದೆ, 2 0 ಕೊಟ್ಟರೆ 100 ಆಗ್ತಾ ಇದೆ, 3 0 ಕೊಟ್ಟರೆ 1000 ಆಗ್ತಾ ಇದೆ, 4 0 ಕೊಟ್ಟರೆ 10,000 ಆಗ್ತಾ ಇದೆ, 5 0 ಕೊಟ್ಟರೆ ಲಕ್ಷ ಆಗ್ತಾ ಇದೆ. ಒಂದು ಅಂಕಿಯ ಮುಂದೆ ನೀವು 0 ಕೊಡ್ತಾ ಹೋದ್ರೆ ಅದರ ಬೆಲೆ ಹೆಚ್ಚು ಹೆಚ್ಚು ಆಗ್ತಾ ಇದೆ. ನೀವು ಒಂದನ್ನು ತೆಗೆದು ಹಾಕಿ ನೀವು 0 ಎಷ್ಟಾದರೂ ಕೊಡಿ, ಅದು 0 ಆಗಿರ್ಬೇಕು ಹೊರತು ಪರಿಪೂರ್ಣತ್ವ ಬರೋದಿಲ್ಲ. ಅದರ ಹಿಂದೆ 1 ಬಂದಾಗ ಮಾತ್ರ ಆ 0ಗೆ ಹೇಗೆ ಬೆಲೆ ಬರ್ತಾ ಇದೆಯೋ ಹಾಗೆ ವೀರಶೈವ ಧರ್ಮಕ್ಕೆ ಬೆಲೆ ಬರಬೇಕಾಗಿತ್ತು ಅಂದ್ರೆ 1 ಅನ್ನುವಂಥ ಸ್ಥಾನದಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಇಟ್ಟು ತದನಂತರ ನಾವು ಶರಣರನ್ನ ನಾವೆಲ್ಲ ತಿಳ್ಕೊಂಡು ನಡೆದದ್ದಾದರೆ ಈ ಧರ್ಮ ಬಹಳಷ್ಟು ಸಮೃದ್ಧಿಯಾಗಿ ಬೆಳೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ವೀರಶೈವ ಧರ್ಮ ಅನ್ನುವಂಥ ಮಹಾವೃಕ್ಷಕ್ಕೆ ಜಗದ್ಗುರು ರೇಣುಕಾಚಾರ್ಯ ತಾಯಿ ಬೇರಾದರೆ ಬಸವಾದಿ ಶಿವಶರಣರು ಆ ಮರದ ಕೊಂಬೆಗಳಲ್ಲಿರುವಂಥ ಹೂವು ಮತ್ತು ಹಣ್ಣುಗಳಿದ್ದಂತೆ ಬಹುಶಃ ಮನುಷ್ಯ ಬಯಸುವಂಥದ್ದು ಕೊಂಬೆಗಳಲ್ಲಿರುವಂಥ ಹೂವು ಹಣ್ಣುಗಳನ್ನು ಬಯಸ್ತಾನೆ ಹೊರತು ಬೇರೇನು ನೋಡೋದಿಲ್ಲ. ಬಹುಶಃ ಹೂವು ಹಣ್ಣುಗಳನ್ನು ನಾವು ಕಾಣಬೇಕಾದ್ರೆ ತಾಯಿ ಬೇರೆ, ನಾವು ನೀರು ಎರೆದರೆ ಮಾತ್ರ ಆ ಮರದಿಂದ ಹೂ ಹಣ್ಣುಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತಿನ ಏನಾಗ್ತಾ ಇದೆ, ನಮಗೆ ನೆರಳನ್ನ ಕೊಡುವಂತ ಮರವನ್ನೇ ನಾವು ಕತ್ತರಿಸ್ತಾ ಇದ್ದೇವೆ. ನಾವು ನಿಂತಂತ ನೆಲವನ್ನೇ ನಾವು ಬೈತಾ ಇದ್ದೇವೆ ಎನ್ನುವಂತ ಪ್ರಜ್ಞೆ ಇಲ್ಲದೆ ಇವತ್ತು ವೀರಶೈವ ಧರ್ಮ ಸಮಗ್ರತೆಯನ್ನು ಒಳಗೊಂಡಂತಹ ಈ ಧರ್ಮ ಜಾತಿ ಜಾತಿಗಳಾಗಿ ಚಿತ್ರವಾಗಿ ಹರಿದು ಹಂಚಿ ಹೋಗ್ತಾ ಇದೆಯಲ್ಲ, ಇದನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ. ಈ ಧರ್ಮ ಇಷ್ಟೊಂದು ಚಿತ್ರವಾಗಲಿಕ್ಕೆ ಬಹುಶಃ ರಾಜಕೀಯ ಆಕಾಂಕ್ಷನೇ ಕಾರಣ ಹೊರತು ಬೇರೇನೂ ಕೂಡ ಅಲ್ಲ. ಮನುಷ್ಯ ಎಲ್ಲ ವರ್ಗದ ಜನ ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು. ಎಲ್ಲ ಜಾತಿ ಜನಾಂಗದ ಜನತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಆದ್ಯತೆಯನ್ನು ಕೊಡಬೇಕು. ಆದರೆ ಹಾಗೆ ಆಗಿಲ್ಲ. ಕೆಲವು ವರ್ಗದ ಜನರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ.
ಕೆಲವರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಜನ ರಾಜಕೀಯ ಹಕ್ಕಿಗಾಗಿ ಅವರು ಹೋರಾಟ ಮಾಡಲಿ, ಅದಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ. ಆದರೆ ಧರ್ಮವನ್ನು ಛಿದ್ರಗೊಳಿಸಿ ಜಾತಿಯ ಆಧಾರದ ಮೇಲೆ ಮಠಗಳನ್ನು ಕಟ್ಟಿ ದಾರಿ ತಪ್ಪಿಸುವಂತಹ ಕೆಲಸ ಇದೆಯಲ್ಲ, ಇದು ಬಹಳಷ್ಟು ಸಣ್ಣ ಕೆಲಸ. ಇಂಥ ಕೃತ್ಯವನ್ನು ಮಾಡದೇ ಇರುವ ಕಾರಣ ವೀರಶೈವ ಸಮಾಜದ ಸಂಘಟನೆ ಈ ಧರ್ಮದ ಶಕ್ತಿ ದುರ್ಬಲಗೊಳ್ತಾ ಇದೆ ಎನ್ನುವುದನ್ನು ಬೇರೆ ಮಾತಿಲ್ಲದೆ ಬಿಚ್ಚು ಮನಸ್ಸಿನಿಂದ ಈ ಸಮಾಜದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ವೀರಶೈವ ಧರ್ಮದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಉಪಪಂಗಡಗಳಲ್ಲ. ಆ ಎಲ್ಲ ಉಪಪಂಗಡಗಳು ಕೂಡ ಗುರು ಕೊಟ್ಟಂತ ತತ್ವ ಸಿದ್ಧಾಂತ, ಗುರು ಕೊಟ್ಟಂತ ಲಿಂಗವನ್ನೇ ಪೂಜೆ ಮಾಡ್ತಾರೆ ಹೊರತು ಬೇರೇನೂ ಅಲ್ಲ. ಈ ಲಿಂಗವನ್ನು ಬಿಟ್ಟು ಅವರು ಏನಾದರೂ ಹೊಸದಾಗಿ ಹೇಳ್ತಾರಂದ್ರೆ ನೀವು ಕೇಳಿದಂತ ಬಹುಮಾನ ನಾವು ಕೊಡ್ತೇವೆ. ಆದರೆ ಗುರು ಕೊಟ್ಟಂತ ಲಿಂಗವನ್ನೇ ಅವರೆಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಆದರೆ ನಾವು ಗುರುವಿನಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಅವರು ಮರೆಮಾಚಿ ಶಿಕ್ಷಕರಂತವರು ಶಿಕ್ಷಕರಿಗೆ ಲಿಂಗವನ್ನು ಕೊಡುವಂತ ಕಾರಣ ಸಮಾಜದ ಸ್ವಾಸ್ಥ್ಯ ಇವತ್ತು ಹದಗೆಟ್ಟು ಹೋಗ್ತಾ ಇದೆ. ಹಾಗೆ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ವೀರಶೈವ ಧರ್ಮದ ಪಂಚಪೀಠಗಳು ಹಗಲು ರಾತ್ರಿ ಎನ್ನದೆ ಸಂಚಾರವನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಆದರೆ ಪಂಚಪೀಠಗಳ ಕಾರ್ಯಕ್ಷೇತ್ರದ ವ್ಯಾಪ್ತಿ ಬಹಳ ವಿಶಾಲವಾಗಿರುವುದರಿಂದ ಒಂದು ಕಡೆ ನಾವು ಸಂರಕ್ಷಣೆ ಬೇಲಿಯನ್ನು ಹಚ್ಚಿ ಬಂದರೆ ಇನ್ನೊಂದು ಕಡೆಗೆ ಅದನ್ನು ಕೆಡಿಸುವಂತಹ ಕೆಲಸ ಬಹಳ ಜನ ಮಾಡ್ತಾರೆ. ಆದರೆ ಜನರು ಸತ್ಯವನ್ನು ಅರಿತಾಗ ಅಂಥವರ ಆಟ ಖಂಡಿತವಾಗಿ ನಡೆಯುವುದಿಲ್ಲ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಸುಭಾಷ್ ರಾಠೋಡ್ ಅವರು ಹೇಳಿದಂತೆ ಜಗದ್ಗುರು ರೇಣುಕಾಚಾರ್ಯರು ಒಂದು ಸಾಹಿತ್ಯ, ಶಿವಾನಂದರ ಸಾಹಿತ್ಯ ಬೆಳಿಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅಧ್ಯಯನ ಪೀಠ ತೆರೆಯಲಿಕ್ಕೆ ವಿಶ್ವವಿದ್ಯಾನಿಲಯ ಅನುಮತಿ ಕೊಟ್ಟಿದೆ. ರಾಜ್ಯಪಾಲರು ಕೂಡ ಅದಕ್ಕೆ ಅಂಕಿತವನ್ನು ಹಾಕಿದ್ದಾರೆ. ಆದರೆ ಸರ್ಕಾರ ಜಗದ್ಗುರು ರೇಣುಕಾಚಾರ್ಯ ಅಧ್ಯಯನ ಪೀಠಕ್ಕೆ ಸರ್ಕಾರ ಏನು ದುಡ್ಡು ಕೊಡಬೇಕು? ಹಿಂದಿನ ಬಿಜೆಪಿ ಸರ್ಕಾರ ಆಗಲಿ, ಇವತ್ತಿನ ಕಾಂಗ್ರೆಸ್ ಪಕ್ಷದ ಸರ್ಕಾರವಾಗಲಿ ಒಂದು ಬಿಡಿ ನಯ ಪೈಸೆಯನ್ನು ಕೂಡ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಕೊಡಲಾರದ ಕಾರಣ ಅದು ಹಾಗೆ ತಟಸ್ಥವಾಗಿ ಉಳಿದಿದೆ. ಬಹುಶಃ ಇದು ಆಗಬೇಕಾದ್ರೆ ರಾಜಕಾರಣಿಗಳು ಒತ್ತಡ ಬೇಕು. ಒತ್ತಡ ಇದ್ದಾಗ ಮಾತ್ರ ಸರ್ಕಾರದಿಂದ ಹಣ ಪಡೆಯಲಿಕ್ಕೆ ಸಾಧ್ಯ. ಬಹುಶಃ ಅಂಥ ಕೆಲಸ ಏನಾದರೂ ಸಾಧ್ಯ ಆಗೋದಾದ್ರೆ ಖಂಡಿತವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅಧ್ಯಯನ ಪೀಠ ಹಣ ಬಿಡುಗಡೆ ಆಗ್ತಾ ಇದೆ. ಅಂತ ಒಂದು ಕಾರ್ಯದಲ್ಲಿ ನಮ್ಮ ಹಾರ್ಪೂರ್ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು, ಬಹುಶಃ ಅವರಿಗೆ ಬಹಳ ಜನ ಶಿಷ್ಯರು, ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಹತ್ತಿರ ಎಲ್ಲರೂ ಕೂಡ ಬರ್ತಾರೆ. ಅವರಿಗೆ ಒಂದು ಮನವರಿಕೆಯನ್ನು ಮಾಡಿ ಇಂಥ ಒಂದು ಅಮೋಘ ಕಾರ್ಯಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಬೇಕಂತ ಒಂದು ಮಾರ್ಗದರ್ಶನ ಕೊಟ್ಟರೆ ಖಂಡಿತವಾಗಿ ಅದು ಅಧ್ಯಯನ ಪೀಠ ಪ್ರಾರಂಭಗೊಳ್ಳುತ್ತೆ. ಅಂದರೆ ಅನೇಕ ಸಂಶೋಧಕರಿಗೆ, ಓದುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶವಾಗಿ ವೀರಶೈವ ಧರ್ಮದ ಪ್ರಾಚೀನ ಇತಿಹಾಸ, ಬೆಳೆದುಕೊಂಡು ಬಂದಂತಹ ಪರಂಪರೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆದೀತು. ಆದರೂ ಸಹ ಜಗದ್ಗುರು
ಶ್ರೀಮದ್ ವೀರಶೈವ ಸದ್ಬೋಧನಾ ಸಂಸ್ಥೆಯನ್ನು ಹುಟ್ಟು ಹಾಕಿ ಭಾಷಾ ಜ್ಞಾನಿಯಾದ ಡಾಕ್ಟರ್ ಸನ್ನಿ ಸೌದತ್ತಿ ಮಠರನ್ನು ಪ್ರಸಾರಾಂಗದ ಮುಖ್ಯಸ್ಥರನ್ನಾಗಿ ಮಾಡಿ ವೀರಶೈವ ಆಕರಗಳಾಗಲಿ, ವೀರಾಗಮ ಆಗಲಿ, ವೀರಭದ್ರ ಸ್ವಾಮಿಯ ಐತಿಹಾಸಿಕ ಚಿಂತನದ ಮಹತ್ವಪೂರ್ಣ ಕೃತಿಗಳನ್ನು ರಂಭಾಪುರಿ ಪೀಠದಿಂದ ಪ್ರಕಾಶನ ಮಾಡಿದೆ. ಬಹುಶಃ ನಾವು ಬಂದ ನಂತರ ಸಾವಿರಾರು ಕೃತಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಆದರೆ ಅದನ್ನು ಓದುವಂಥ ಜನ ಇಲ್ಲ. ಇವತ್ತು ನಾವಾಗಲಿ ನಮ್ಮ ಶ್ರೀಗಳವರಾಗಲಿ ಬಹಳಷ್ಟು ಗ್ರಂಥಗಳನ್ನು ಮುದ್ರಣ ಮಾಡ್ತಾರೆ. ಆದರೆ ಇವತ್ತು ಜನ ಮೊಬೈಲ್ಗೆ ಇಳಿದು ಇವತ್ತು ಗ್ರಂಥಗಳನ್ನು ಗ್ರಂಥಾಲಯದಲ್ಲಿ ಇಟ್ಟುವುದಾಗಿ ಹೊರತು ಅವರ ತೆರೆದು ಓದುವಂಥ ಜನ ಇಲ್ಲ. ಮೊಬೈಲ್ನಲ್ಲಿ ಬರುವಂಥ ತುಣುಕುಗಳನ್ನೇ ನೋಡಿ ಕೆಲವರು ಅದೇ ದೊಡ್ಡ ಅಧ್ಯಯನ ಅಂತ ತಿಳ್ಕೊಂಡಂಥವ್ರಲ್ಲ. ಆದರೆ ಗ್ರಂಥಗಳು ಇವತ್ತು ಮೂಲೆ ಗುಂಪು ಆಗ್ತಾರೆ. ಇದರ ಬಗ್ಗೆ ಬಹಳ ಜನರಿಗೆ ಯೋಚನೆ ಇಲ್ಲ. ಮೊಬೈಲ್ನಿಂದ ಎಂತೆಂಥ ಒಳ್ಳೆಯದನ್ನು ಬಳಸ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಆ ಮೊಬೈಲ್ ಬಳಕೆಯಿಂದ ದುರ್ಬಳಕೆ ಆದಾಗ ಏನೇನು ಅನಾಹುತಗಳು ನಡೀತಾವೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ನೀವು ಕಣ್ಣು ತೆರೆದು ನೋಡ್ತಾ ಇದ್ದೀರಿ. ಅದು ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಕೂಡ ಇದೆ. ಆದರೆ ಒಳ್ಳೆಯದಕ್ಕಾಗಿ ಅಂತ ವಿದ್ಯುನ್ಮಾನಗಳನ್ನು ಬಳಸಿಕೊಳ್ಳಲಿಕ್ಕೆ ಹೊರತು ಸಮಾಜಕ್ಕೆ ಒಂದು ದುಷ್ಟ ಶಕ್ತಿಯಾಗಿ ನಮ್ಮ ಸಂಸ್ಕೃತಿ ಪರಂಪರೆ ನಾಶ ಮಾಡುವಂಥ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಅದರಲ್ಲಿ ಮುಂದೆ ಆಗಬಾರದು ಅನ್ನುವಂಥ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟ ತಪ್ಪು ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಚಿಂಚೋಳಿಯಲ್ಲಿ ಏನೊಂದು ಕಾರ್ಯಕ್ರಮ ಆಚಾರ್ಯ ಸಂಸ್ಕೃತಿಯ ಪರವಾಗಿ ನಡೆಯಲಾಗದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಚಂದನಕೇರ ಅಭಿನವರ ಅಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ನಿಡುಗುಂದ ಕರುಣೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಇಲ್ಲಿ ಅಭಿಮಾನಿಗಳನ್ನು ಹುಟ್ಟು ಹಾಕಿ 2 ವರ್ಷ ವೈದ್ಯನಾಥ್ ಪಾಟೀಲ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಮಾರಂಭ ಮಾತ್ರ ಮಾಡಿದ್ರು. ಆದರೆ 3ನೇ ವರ್ಷದಲ್ಲಿ ಸಮಾರಂಭದ ಜೊತೆಗೆ ವೀರಶೈವ ಧರ್ಮ ಬಾಂಧವರು ಇಷ್ಟಲಿಂಗ ಪೂಜೆ ಬಹಳ ಮುಖ್ಯ. ಅದಕ್ಕಂತ ಇಷ್ಟಲಿಂಗ ಮಹಾಪೂಜೆ ಇಲ್ಲಿ ನಾವು ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀವಿ. ಆ ಪೂಜೆ ನಾವು ಏನಾದರೂ ಮಾಡ್ತೇವೆ ಅಂದರೆ ಅದು ಪರಮ ಪೂಜೆ ಮಹಾ ತಪಸ್ವಿ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಕೊಟ್ಟು ಹೋದಂಥ ಬಡವಣೆ ಎನ್ನುವುದನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಬಯಸುವುದಿಲ್ಲ. ಆ ಒಂದು ಪವಿತ್ರ ಪರಂಪರೆಯನ್ನೇ ಮುಂದುವರಿಸಿ ನಡೆಸ್ತಾ ಇದ್ದೇವೆ. ನಮ್ಮ ಚಿಮಾಯಿ ಸುರಿಗಳು ಹೇಳಿ ಮುಂದಿನ ವರ್ಷದಲ್ಲಿ ಈ ಕಾರ್ಯಕ್ರಮ 5 ದಿನವಾಗಲಿ. ಆದರೆ ಇನ್ನೂ ಕೆಲವು ವರ್ಷ 5 ದಿನ ಬೇಡ, 3 ದಿನ ನೀವು ಮಾಡಿ ಈ ನಗರದ ಜನರಿಗೆ ಅಷ್ಟೇ ಸೀಮಿತ ಮಾಡದೆ ಇಡೀ ತಾಲೂಕಿನಾದ್ಯಂತ ನೀವು ಸಂಘಟನೆ ಮಾಡಿ ಪ್ರಚಾರ ಮಾಡಿ. ಪೀಠಗಳ ಬಗ್ಗೆ ಬಹಳಷ್ಟು ಜನರ ಅಭಿಮಾನ ಇದೆ. ಆದರೆ ಕೆಲವು ಜನರು ಪೀಠಗಳಂದ್ರೆ ನಮಗೆ ನಿಲುಕದ ನಕ್ಷತ್ರ, ಗಗನ ಕುಸುಮ ಅಂತ ಬಹಳ ಜನ ತಿಳ್ಕೊಂಡಿದ್ರು. ಜನಸಾಮಾನ್ಯರಿಗೆ ಸಿಗೋದಿಲ್ಲ. ಆದರೆ ಅಂಥದ್ದೊಂದು ಕಾಲ ಇತ್ತು. ಆದರೆ ಇವತ್ತು ರಂಭಾಪುರಿ ಜಗನ್ನಾಥ ಮೊದಲು ಮಾಡಿ ನಮ್ಮೆಲ್ಲ ಪಂಚಪೀಠದ ಜಗದ್ಗುರುಗಳು ಹಳ್ಳಿನೇ ಇರಲಿ, ನಗರನೇ ಇರಲಿ, ಎಲ್ಲ ಭಾಗದಲ್ಲಿ ಭಕ್ತರ ಅಪೇಕ್ಷೆ ಆಗಿದೆ. ಆ ಅಪೇಕ್ಷೆಯಂತೆ ಎಲ್ಲರೂ ಕೂಡ ಲಭ್ಯವಾಗ್ತಾ ಇದ್ದಾರೆ. ನಮ್ಮ ದಿನಚರಿಯಲ್ಲಂತೂ ಪೌರ್ಣಿಮೆ 1 ದಿನ ಅಥವಾ 2 ದಿನ ಬಿಟ್ಟರೆ ಮಿಕ್ಕಂತ ಎಲ್ಲ ದಿನಗಳನ್ನು ನಾಡಿನ ಭಕ್ತರ ಮಧ್ಯದಲ್ಲೇ ನಾವಿದ್ದು ಒಂದಿನ ಒಂದು ಪ್ರಾಂತ ಪ್ರದೇಶದಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಇರ್ತೇವೆ. ನೀವು ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ತಮಗೆಲ್ಲ ಅದು ಮನವರಿಕೆ ಆಗಿರಬಹುದು ಅಂತ ನಾವು ತಿಳ್ಕೊತಾ ಇದ್ದೇವೆ.
ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬ್ರಹ್ಮಾಪುರಿ ಪೀಠದ ಒಂದು ಶಾಖಾಮಠವಾಗಿ ಆರುಕೂರು ಹಿರೇಮಠ ಪ್ರಭಾವವಾಗಿ ಬೆಳೀತಾ ಇರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ಅವರ ರಕ್ತದ ನರನಾಡಿಗಳಲ್ಲಿ ರೇಣುಕರ ಪ್ರತಿಧ್ವನಿ ಯಾವಾಗಲೂ ಶ್ರೀಗಳವರು ಇಟ್ಟುಕೊಂಡು ಅದರ ಜೊತೆಗೆ ವಚನ ಸಾಹಿತ್ಯವನ್ನು ಕೂಡ ಸಮೀಕರಿಸಿ ಸಮಾಜಕ್ಕೆ ಸಂಯುಕ್ತವಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ಆದರ್ಶ ಗುಣಗಳನ್ನೇ ಕಂಡು ಜೇವರಿಗೆ ದಸರಾ ಮಹೋತ್ಸವದಲ್ಲಿ ಅವರಿಗೆ ಶಿವಾಚಾರ್ಯ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಮಾಡಿದ್ದು. ಇವತ್ತು ಚಿಂಚೋಳಿ ಪಟ್ಟಣದಲ್ಲಿ ನಡೆದಂಥ ಈ ಕಾರ್ಯಕ್ರಮಕ್ಕೆ ಬಹುಶಃ ಅವರ ದೊಡ್ಡ ಸಹಕಾರ. ಅವರ ಶಾಖಾಮಠ ಇದು ಚಿಂಚೋಳಿ ಆರುಕೂರು ಚನ್ನಬಸವೇಶ್ವರ ಕಲ್ಯಾಣ ಮಂಟಪ ಇದನ್ನು ನಮಗೆ ಬಳಕೆಗಾಗಿ ಉಚಿತವಾಗಿ ಕೊಟ್ಟಿದ್ದಾರೆ. ಕೊಡೋದಷ್ಟೇ ಅಲ್ಲ, ಬಂದಂತ ಎಲ್ಲ ಭಕ್ತರಿಗೆ ಆರುಕೂರು ಹಿರೇಮಠದಿಂದ ಅನ್ನ ದಾಸೋಹ ಶ್ರೀಗಳು ಮಾಡಿಸಿದ್ದು ಬಹಳ ದೊಡ್ಡ ಶಕ್ತಿ. ಅವರು ಎಷ್ಟು ಸಹಕಾರ ಕೊಡದೇ ಇದ್ದರೆ ನಮ್ಮ ಶ್ರೀಗಳಾಗಲಿ ವಿಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳಾಗಲಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಅದಕ್ಕೆ ಶ್ರೀಗಳವರ ಒಂದು ಘನ ನೇತೃತ್ವದಲ್ಲಿ ನಮ್ಮ ಉಭಯ ಶ್ರೀಗಳು ಕೂಡ ಒಂದು ಪೂರ್ವಭಾವಿ ಸಮಾವೇಶವನ್ನು ಮಾಡಿ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು 3 ದಿನಗಳ ಕಾಲ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ, ಸಾಯಂಕಾಲ ಧರ್ಮ ಜಾಗೃತಿ ಸಮಾರಂಭವನ್ನು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಭಕ್ತರ ಬಗ್ಗೆ ಯಾವಾಗಲೂ ಆಶಾದಾಯಕ ಭಾವನೆಯನ್ನು ಹೊಂದಿದೆ ಹೊರತು ನಿರಾಶಾದಾಯಕವಾದಂತಹ ಭಾವನೆಗಳನ್ನು ಖಂಡಿತವಾಗಿ ನಾವು ಹೊಂದಿಲ್ಲ. ಸಮಾಜದಲ್ಲಿ ಆಶಾವಾದಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ನಿರಾಶಾವಾದಿಗಳಾಗಿ ಕೆಲಸ ಮಾಡ್ತಾ ಇಲ್ಲ. ಅದರ ಪ್ರಯೋಜನ ಲಾಭವನ್ನು ಈ ಭಾಗದ ಭಕ್ತರು ನೀವು ಹೆಚ್ಚು ಹೆಚ್ಚು ಪಡೀಲಿಕ್ಕೆ ಮುಂದೆ ಆಗಬೇಕು ಅನ್ನುವಂಥ ಒಂದು ಕಳಕಳಿಯ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ. 2 ದಿನವಾದರೂ ಜಗದ್ಗುರುವರಿಗೆ ಸಂತೃಪ್ತಿಯ ಮನೋಭಾವ ಇದೆ. ನಮಗೆ ಅಂತೃಪ್ತಿಯ ಸಮಾಧಾನ. ಈ ವರ್ಷ ಈ ವಿಮಾನೋತ್ಸವ ಸಮಿತಿಗೆ ಶರಣು ಪಾಟೀಲ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಅನೇಕ ಜನರು, 100 ಜನರು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಕಳೆದ ವರ್ಷ ಮಾಡಿದಂಥ ಗುಂಡಯ್ಯ ಸ್ವಾಮಿ ಅವರಿಗೆ ಈ ಸಮಾರಂಭದಲ್ಲಿ ಅವರು ಮಾಡಿದಂತಹ ಸೇವೆಯನ್ನು ಪರಿಗಣಿಸಿ ಸಮಿತಿಯವರು ಒಂದು ಗೌರವ ಗುರುರಕ್ಷೆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಅವರ ಬಗ್ಗೆ ಇರುವಂತಹ ಅಭಿಮಾನ, ಅವರು ಮಾಡಿದಂಥ ಪ್ರಾಮಾಣಿಕ ಸೇವೆಗೆ ಸಂದಂತ ಗೌರವ ಅಂತೇಳಿ ನಾವು ಕೂಡ ಭಾವಿಸ್ತಾ ಇದ್ದೇವೆ. ಒಬ್ಬೊಬ್ಬರು ಯಾರ್ಯಾರೇ ಅಧ್ಯಕ್ಷರಾಗಲಿ, ಆದರೆ ಎಲ್ಲರೂ ಕೂಡ ಸಹಕರಿಸಿದರೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆಯನ್ನು ವ್ಯಕ್ತಗೊಳಿಸಿ 5 ದಿನ ಮಾಡಿದರೂ ನಮಗೆ ಕಲ್ಯಾಣ ಮಂಟಪ ಶ್ರೀಗಳು ಉಚಿತವಾಗಿ ಕೊಡ್ತಾರೆ, 3 ದಿನ ಮಾಡಿದರೂ ಕೊಡ್ತಾರೆ. ನೀವೇನು ಆತಂಕ ಪಡುವಂಥ ಕಾರಣ ಇಲ್ಲ. ನೀವು ಪೂರ್ವಭಾವಿಗೆ ಹೇಳಿದ್ರೆ 3 ದಿನವೂ ಕೂಡ ಮೀಸಲಾಗಿರ್ತಾ ಇದೆ. ಅದೇನು ಮಾಡೋದು? ಯಾವ ಭಕ್ತರು ನಮ್ಮ ಮನೆಯ ಮಂಗಲ ಕಾರ್ಯಕ್ಕೆ ಕಲ್ಯಾಣ ಮಂಟಪವನ್ನು ಬುಕ್ ಮಾಡಿದ್ದಾರೆ. ಬಹುಶಃ ಅವರಿಗೆ ತೊಂದರೆ ಮಾಡೋದು ನಮ್ಮದಾಗಲಿ ಸಮಿತಿಯವರಾಗಲಿ ಧ್ಯೇಯ ಅಲ್ಲ. ಅದಕ್ಕಾಗಿ 2 ದಿನ ಮಾಡಿ ನಾವು ನೀವೆಲ್ಲ ಸಮಾಧಾನ ಪಡ್ಕೊಳ್ಳೋಣ. ಮುಂದಿನ ವರ್ಷ 3 ದಿನ ಅದನ್ನು ಅತ್ಯಂತ ಸರಿಯಾದಂಥ ರೀತಿಯಲ್ಲಿ ಕಾರ್ಯವನ್ನು ನಾವು ಮಾಡಿದರೆ ಒಳ್ಳೆಯದಾದೀತು. ಮತ್ತು ಇದರಲ್ಲಿ ಸ್ವಲ್ಪ ರಾಜಕಾರಣಿಗಳನ್ನು ತೊಡಗಿಸಬೇಕು. ನಮ್ಮ ಸಂಘಟನೆ ಹೆಚ್ಚು ಬಲ ಬೇಕಂದ್ರೆ ಏನೋ ಒಂದು ಧಾರ್ಮಿಕ ಕಾರ್ಯಕ್ರಮ ನಮ್ಮನ್ನೆಲ್ಲ ಕರ್ಬಾರ ಅಂತೇಳಿ ಕೆಲವು ಮಂತ್ರಿ ಮಂತ್ರಿಯರು ಉದಾಸೀನ ಮಾಡ್ತಾರೆ. ಆದರೆ ಮುಂದಿನ ವರ್ಷ ಮಾಡದೆ
ನೀವು ಬಂದೇ ಬರಬೇಕು ಅನ್ನುವಂಥ ಕಡ್ಡಾಯ ಮಾಡಿ ಬಹಳ ದಿನ ನೀವು ಕರೀಬೇಡಿ. ನಿನಗೆ ಒಬ್ಬಿಬ್ಬರು ರಾಜಕಾರಣಿಗಳು ಸಾಕು. ಅಧಿಕಾರ ಇದ್ದಂಥವ್ರು ಬಂದರೆ ನಿಮಗೂ ಹೆಚ್ಚಿನ ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯ ಆದೀತು. ಧರ್ಮಕ್ಕೂ ಕೂಡ ಅದರ ಪ್ರಚಾರ ಮತ್ತು ಅವರಿಂದ ಒಂದು ಸೇವೆ ಸಮಿತಿಯವರು ಪಡ್ಕೊಳ್ಳಿಕ್ಕೆ ಸಾಧ್ಯವಾದೀತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಅಂತ ಮಾರ್ಗದರ್ಶನ ಬೇಕು ಅನ್ನೋದಾದರೆ ಜಗಗಳು ಖಂಡಿತವಾಗಿ ನಮ್ಮಿಂದ ಎಷ್ಟು ಸಾಧ್ಯತೆ ಆ ಕಾರ್ಯವನ್ನು ನಾವು ಮಾಡ್ತೇವೆ. ನಾವೇ ಮಾಡಬೇಕಂತಲ್ಲ. ನಮ್ಮ ಹಾರ್ಕೋಡ್ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಖಂಡಿತವಾಗಿ ಜವಾಬ್ದಾರಿ ಹೊತ್ತು ಆ ರಾಜಕಾರಣಿಗಳ ಬರುವಿಗೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿ ಕೊಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಾಯಿಯಿಂದ ಮನೆಗೆ ಕೆಲಸ ಬಿಟ್ಟು ಯೋಜನೆಯಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇನೆ. ಪುರುಷ ಪ್ರಧಾನವಾದಂತಹ ಸಮಾಜವೂ ಕೂಡ ಇದಕ್ಕೆ ಬೆಂಗಾವಲಾಗಿ ಅವೆಲ್ಲ ಶ್ರಮ ಪಟ್ಟಿದ್ದೇನೆ. ಎಲ್ಲರ ಒಂದು ಶ್ರಮ ನಿಜವಾಗಲೂ ಸಾರ್ಥಕಗೊಂಡಿದೆ ಅನ್ನುವಂಥ ಒಂದು ಮನೋಭಾವನೆಯಿಂದ ಈ ಪವಿತ್ರ ಸಂದರ್ಭದಲ್ಲಿ ನಾವು ಪ್ರಸ್ತಾಪಿಸಿ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ. ಏನು ಹೇಳಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದ್ದೇನೆ. ಇವೆಲ್ಲ ಮಾಡಿಲ್ಲ, ಸ್ವಲ್ಪ ಆದರೂ ತಿಳ್ಕೊಳ್ಳಿ. ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೆ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ ಇದ್ದರೆ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಸ್ವಾಭಿಮಾನ ಇಲ್ಲ ಅಂದರೆ ಏನಿದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮೆಲ್ಲರಲ್ಲಿ ಅವರವರ ಧರ್ಮದ ಬಗ್ಗೆ ಸ್ವಾಭಿಮಾನ ಇರಲಿ, ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತಾ ಮನೋಭಾವ ಇರಲಿ. ನಾವೆಲ್ಲರೂ ಒಂದಾಗಿ ಚೆಂದಾಗಿ ಈ ಭಾರತೀಯ ಸಂಸ್ಕೃತಿಯನ್ನು ಆದರ್ಶಗಳನ್ನು ಕಟ್ಟಿ ಬೆಳೆಸುವಂಥ ಕೆಲಸ ಮಾಡಬೇಕನ್ನುವಂಥ ಸೂಚನೆಯನ್ನು ಕೊಡ್ತಾ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆ ನೀಡಿರುವಂಥ ಗಣ್ಯಮಾನ್ಯರಿಗೆ, ಸೇವಾ ಮಾಡಿರುವಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳವರಿಗೆ ಮತ್ತು ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದಂಥ ನಮ್ಮೆಲ್ಲ ಸ್ವಾಮೀಜಿಯವರ ಬಳಗಕ್ಕೆ ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ಬಸವಾದಿ ಶಿವಶರಣರು ಮತ್ತು ನಿಮ್ಮೆಲ್ಲರ ಮನೆತನದ ಕುಲದೈವ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.